ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ. ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಕೊಡೋವಂಥ ಲೈಕು ಶೇರು ನಮಗೆ ಒಂದು ಇನ್ಸ್ಪಿರೇಷನ್ನು, ಸ್ಫೂರ್ತಿ ಅಂತಲೇ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ. ಏನಾಗುತ್ತೆ ಅಂತ ಅಂದರೆ, ನಿನ್ನ ಜೊತೆ ನನ್ನ ಕಥೆಯಲ್ಲಿ ಭೂಮಿ ಬರ್ತಾ ಇರ್ತಾಳೆ, ಮತ್ತು ಅಲ್ಲಿಗೆ ಅಜಿತ್ ಕೂಡ ವರ್ಕೌಟ್ ಮಾಡೋಕ್ಕೆ ಬಂದಿರ್ತಾನೆ. ಅಷ್ಟರಲ್ಲಿ ಅಂಜು ಬರ್ತಾಳೆ. ಅಂಜು ಬಂದು ಸ್ಲಿಪ್ ಆಗಿಬಿಟ್ಟು ಅಜಿತ್ ಮೇಲೆ ಬೀಳ್ತಾಳೆ. ಇದನ್ನು ನೋಡಿದಂಥ ಭೂಮಿ ಏನು ಮಾಡ್ತಾಳೆ, ಬಂದು ಒಂದೆರಡು ಮಾತು ಹೇಳ್ತಾಳೆ. ಆವಾಗ ಅಜಿತ್ ಏನು ಮಾಡ್ತಾನೆ, ಸೈಡಿಗೆ ಬಂದುಬಿಟ್ಟು ವರ್ಕೌಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಭೂಮಿ ಹೇಳ್ತಾಳೆ, ಸಾಹೇಬ್ರೆ, ನೀವು ನಿಮ್ಮನ್ನು ಕಾವಲಾಗಿ ನಿಂತ್ಕೊಂಡಿರ್ತೀನಿ, ನಾನು ನಿಮಗೆ ಸೆಕ್ಯೂರಿಟಿ ಕೊಡಬೇಕು ನಾನು. ಸೊ ಹಾಗಾಗ್ಬಿಟ್ಟು ನಾನು ಇಲ್ಲೇ ಇರ್ತೀನಿ, ನೀವು ವರ್ಕೌಟ್ ಶುರು ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಅವ್ರ ಕಣ್ಣೆಲ್ಲ ನಿಮ್ಮ ಮೇಲೆ ಬಿದ್ದುಬಿಡುತ್ತೆ ಅಂತ ಹೇಳ್ಬಿಟ್ಟು ಅಜಿತ್ನ ಕರ್ಕೊಂಬಂದ್ಬಿಟ್ಟು ವರ್ಕೌಟ್ ಮಾಡೋದು ನೋಡ್ತಾ ನಿಂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಅವಳ ಹಿಂದಿಂದು ಅವ್ರ ಅಪ್ಪ ಅವಳು ಕಾನ್ಸ್ಟೇಬಲ್ ಆಗಬೇಕು ಅಂತ ಅಂದ್ಕೊಂಡಿದ್ದಾಗ ಅವಳನ್ನ ಓಡಿಸ್ತಾ ಇದ್ದಿದ್ದು, ಮತ್ತು ರನ್ನಿಂಗ್ ರೇಸ್ ಆಗಿರ್ಬೋದು, ಈ ಥರದ್ದೆಲ್ಲದನ್ನು ಎಕ್ಸಸೈಸ್ ಮಾಡಿಸ್ತಾ ಇದ್ದಿದ್ದು ನೆನಪಿಸ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ಅವಳದ್ದು ಅಪ್ಪನ ಜೊತೆ ನಡೆದಂತಹ ಎಷ್ಟೋ ವಿಚಾರಗಳು ನೆನಪಾಗ್ತಾ ಹೋಗುತ್ತೆ. ಇದನ್ನು ನೋಡಿದಂತಹ ಅಜಿತ್ ಹೇಳ್ತಾನೆ, ಏಯ್ ಯಾಕೆ ಏನಾಯ್ತು, ಯಾಕೆ ಈ ಥರ ನಿಂತ್ಕೊಂಡ್ಬಿಟ್ಟೆ ಅಂತ ಅಂದ್ಬಿಟ್ಟು, ನೀವು ಈ ಥರ ವರ್ಕೌಟ್ ಮಾಡೋದು ನೋಡಿಬಿಟ್ಟು ನನಗೆ ನಮ್ಮಪ್ಪ ನನ್ನ ಕಾನ್ಸ್ಟೇಬಲ್ ಆಗಬೇಕು ಅಂತ ಅಂದ್ಕೊಂಡಿದ್ದಾಗ ಆ ಆಸೆ ಇತ್ತಲ್ವ, ಅದು ನಮ್ಮಪ್ಪ ಏನು ಮಾಡ್ತಾಯಿದ್ರು, ನನ್ನ ಅಲ್ಲಿ ಎಕ್ಸಸೈಸ್ ಮಾಡಿಸ್ತಾ ಇರೋದಾಗಿರ್ಬೋದು, ಓಡಿಸೋದಾಗಿರ್ಬೋದು, ಇದೆಲ್ಲ ನೆನಪಾಯಿತು ಸಾಹೇಬ್ರೆ ನನಗೆ, ಅದೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾಳೆ. ಸೊ ಅದಾದಮೇಲೆ ಇನ್ನು ಎಲ್ಲರೂ ಕೂತ್ಕೊಂಡು ಕಾಫಿ ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಆಚೆ ಗಾರ್ಡನಲ್ಲಿ ಕೂತ್ಕೊಂಡಿರ್ತಾರೆ. ಅಷ್ಟರಲ್ಲಿ ಸಂಗೀತ ಎಲ್ರಿಗೂ ಕಾಫಿ ತೊಗೊಂಬಂದ್ಬಿಟ್ಟು ಎಲ್ರಿಗೂ ಕಾಫಿ ಕೊಡ್ತಾ ಇರ್ತಾಳೆ. ಇಂಥ ಸಮಯದಲ್ಲಿ ಎಲ್ಲರೂ ಖುಷಿಯಾಗಿರುವಂಥ ಟೈಮಲ್ಲಿ ಅಂಜಲಿ ಮತ್ತು ಮನಸ್ವಿ ಇಬ್ಬರು ಅಲ್ಲಿಗೆ ಬರ್ತಾರೆ, ಕೈ ಇಟ್ಕೊಂಡು. ಯಾಕೆ ಅಂತ ಅಂದರೆ ಭೂಮಿ ಮೇಲೆ ಕಂಪ್ಲೇಂಟ್ ಹೇಳೋದಕ್ಕೋಸ್ಕರ ಬಂದಿರ್ತಾರೆ. ಅವರು ಇದೇ ಥರ ಹಿಂಗೆ ಸುಮ್ಮನೆ ಮಾತಾಡ್ತಾ ಇರಬೇಕಾದ್ರೆ ಅವರಿಬ್ಬರೂ ನೋಡಿಬಿಟ್ಟು ಶ್ರವಣ್ ಹೇಳ್ತಾರೆ, ನೀವು ಇಬ್ಬರು ಈ ಥರ ಇರೋದು ನೋಡಿ ತುಂಬಾ ಖುಷಿ ಆಗ್ತಾ ಇದೆ, ನೀವಿಬ್ಬರು ಎಷ್ಟು ಚೆನ್ನಾಗಿ ಈ ಥರ ಹೊಂದಾಣಿಕೆಯಿಂದ ಇದ್ದೀರಾ, ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮಗಳನ್ನ ನೋಡಿ, ನೀವು ಯಾವಾಗಲೂ ಇದೇ ಥರ ಇರಬೇಕು ಅಂತ ಅಂದ್ಬಿಟ್ಟು ಶ್ರವಣ್ ಹೇಳಿದಾಗ ಮನಸ್ವಿ ಹೇಳ್ತಾಳೆ, ಅಂಜು ಅಳ್ತಾ ಇರ್ತಾಳೆ. ಮನಸ್ವಿ ಹೇಳ್ತಾಳೆ, ಇಲ್ಲ ಅಪ್ಪ, ನಾವು ಖುಷಿಯಾಗೇ ಇರಬೇಕು ಅಂದ್ಕೊಂಡಿದ್ವಿ, ಆದರೆ ನಮಗೆ ತುಂಬ ನೋವಾಗ್ತಾ ಇದೆ, ನಮಗೆ ತುಂಬಾ ಅಳುನೇ ಬರ್ತಾ ಇದೆ. ಇವಾಗ ಏನಾಯಿತು ಗೊತ್ತಾ, ಅಲ್ಲಿ ಅಂಜಲಿ ಬರ್ತಾ ಇರಬೇಕಾದ್ರೆ ಕಾಲು ಸ್ಲಿಪ್ ಆಗಿಬಿಟ್ಟು ಬಿದೋಗೋ ಥರ ಆಯಿತು. ಅಲ್ಲೇ ಅಜಿತ್ ಇದರಿಂದ ಅಜಿತ್ನ ಕೈ ಇಟ್ಕೊಂಡಿದ್ದಕ್ಕೆ ಭೂಮಿ ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಅಂದ್ಬಿಟ್ಲು, ನಾವು ಒಂದು ಕೆಟ್ಟ ಇದರಿಂದನೇ ಇಟ್ಕೊಂಡಿದ್ದೀವಿ ಅಜಿತ್ನ ಅನ್ನೋ ಥರ ಎಲ್ಲ ಮಾತಾಡ್ಬಿಟ್ಟು ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ ಅನ್ನೋ ಟೈಮಲ್ಲಿ ಅಂಜಲಿ ಅವರ ಅಮ್ಮ ಕೂಡ, ದೇವಯಾನಿ ಕೂಡ ಅದೇ ಥರನೇ, ನನ್ನ ಮಗಳಿಗೆ ಈ ಥರ ಎಲ್ಲ ಅಂದ್ಬಿಟ್ರಲ್ಲ, ಇಷ್ಟು ನೋವು ಕೊಡೋದು ಏನು ಸತ್ಯ, ಸರಿನಾ ಅಂತ ಅಂದ್ಬಿಟ್ಟು ಅವಳು ಕೂಡ ಹೇಳ್ತಾಳೆ. ಸೊ ಅಷ್ಟರಲ್ಲಿ ಭೂಮಿ ಶ್ರವಣ್ ಏನು ಮಾಡ್ತಾನೆ, ಭೂಮಿ ಆ ಥರ ಎಲ್ಲ ಮಾಡೋದಿಲ್ವಲ್ಲ ಅಂತ ಅಂದ್ಬಿಟ್ಟು ಅವಳನ್ನ ನೆನಪಿಸ್ಕೊತಾನೆ. ಸೊ ಅಷ್ಟರಲ್ಲಿ ಮಕ್ಕಳು ಹೇಳಿದ್ರು ಅನ್ನೋ ಉದ್ದೇಶದಿಂದ ಅವನೇನು ಮಾಡ್ತಾನೆ, ಸರಿ ಇವಾಗ ಭೂಮಿ ಎಲ್ಲಿದ್ದಾಳೆ ನಡೀರಿ ಅಂತ ಹೇಳ್ಬಿಟ್ಟು ಭೂಮಿ ಇರೋ ಜಾಗಕ್ಕೆ ಬರ್ತಾರೆ. ಭೂಮಿ ಮತ್ತು ಅಜಿತ್ ಇಬ್ಬರು ವರ್ಕೌಟ್ ಮಾಡ್ತಾ ಇರ್ತಾರೆ. ಅವಳು ಕೂಡ ಅವ್ರ ಅಪ್ಪನ ನೆನಪಿಸ್ಕೊಂಡಿದ್ದಕ್ಕೆ ಅಜಿತ್ ಏನು ಮಾಡ್ತಾನೆ, ನಿಮ್ಮ ಕಾನ್ಸ್ಟೇಬಲ್ ಆಗೋ ಅಂತ ನನಸಾಗಲಿ, ಫಸ್ಟು ಈ ಥರ ಅಳ್ತಾ ನಿಂತ್ಕೊಳ್ಳೋದು ಬಿಟ್ಬಿಟ್ಟು ಏನಕ್ಕೆ ಅದಕ್ಕೆ ಬೇಕು, ವರ್ಕೌಟ್ ಬೇಕು, ಅದನ್ನು ಮಾಡು, ಅಲ್ಲದ್ರ ಕಡೆಗೆ ಕಾನ್ಸಂಟ್ರೇಷನ್ ಮಾಡು, ತುಂಬ ಫಿಟ್ಟಾಗಿರಬೇಕು ಕಾನ್ಸ್ಟೇಬಲ್ ಆಗಬೇಕು ಅಂದರೆ ಅಂತ ಹೇಳ್ಬಿಟ್ಟು ಎಕ್ಸಸೈಸ್ ಮಾಡೋಕ್ಕೆ ಕರ್ಕೊಂಬಂದಿರ್ತಾನೆ. ಅವಳಿಗೆ ಡಂಬಲ್ಸ್ ಎತ್ತಕ್ಕಾಗೋದಿಲ್ಲ, ಅಜಿತ್ತು ಈ ಥರ ಎತ್ತಬೇಕು, ಬರೀ ಮಾತಾಡಿದ್ರೆ ಸಾಕಾಗಿಲ್ಲ ಅಂತ ಅಂದ್ಬಿಟ್ಟು ಇಬ್ಬರ ಮಧ್ಯ ಒಂದು ಚೆನ್ನಾಗಿರೋವಂಥದ್ದೊಂದು ಕಾನ್ವರ್ಜೇಷನ್ ನಡೀತಾ ಇರ್ತೈತೆ. ಸೊ ಅಷ್ಟರಲ್ಲಿ ಇಬ್ಬರು ಮಾತಾಡ್ಕೊಂಡು ನಿಂತ್ಕೊಂಡಿರ್ತಾಳೆ, ಈ ಥರ ಹಿಂಗೆ ಇಟ್ಕೊಬೇಕು, ಈ ಥರ ಹಿಂಗೆ ಡಂಬಲ್ಸ್ ಎತ್ತಬೇಕು ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ಕೊಡ್ತಾ ಇರ್ತಾನೆ. ಅದು ತುಂಬ ವೆಯ್ಟ್ ಇರೋದ್ರಿಂದ ಭೂಮಿ ಕೈಲಿ ಆಗ್ತಾ ಇರೋದಿಲ್ಲ, ಬರೀ ಮಾತಾಡ್ಬಿಟ್ರೆ ಸಾಕಾಗೋದಿಲ್ಲ, ಈ ಥರ ಎಲ್ಲ ಮಾಡಬೇಕು ಅಂದಾಗ ಭೂಮಿ, ಅಯ್ಯೋ ನನಗೇನು ಗೊತ್ತಿಲ್ವಾ, ನನಗೂ ಗೊತ್ತಿದೆ, ಆದರೆ ಈ ಥರದ್ದೆಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂದ್ಬಿಟ್ಟು ಇದೇ ಥರ ಕಾಲೆಳೆಯೋ ಥರ ತಮಾಷೆ ಮಾಡೋ ಥರ ಮಾಡ್ತಾ ಇರ್ತಾಳೆ. ಸೊ ಈ ಥರ ಇಬ್ಬರು ಮಾತುಕತೆ ನಡಿಬೇಕಾದ್ರೆ ಅಲ್ಲಿಗೆ ಶ್ರವಣ್ಣು ಮತ್ತು ಇಡೀ ಫ್ಯಾಮಿಲಿಯವರು ಅವ್ರು ಇರೋವಂಥ ಜಾಗಕ್ಕೆ ಬರ್ತಾರೆ, ಅವರು ಎಕ್ಸಸೈಸ್ ಮಾಡ್ತಾ ಇರೋವಂಥ ಜಾಗಕ್ಕೆ. ಅಷ್ಟರಲ್ಲಿ ಅವಳೇನು ಮಾಡ್ತಾಳೆ, ಡಂಬಲ್ ಬಿಸಾಕ್ಬಿಡ್ತಾಳೆ. ಅವರು ಕೂಡ
ಅವಳು ನಿಂತ್ಕೊಂಡ ಕರೆಕ್ಟಾಗಿ ಫ್ಯಾಮಿಲಿಯವರೆಲ್ಲ ಬಂದ್ಬಿಟ್ಟು ಏಯ್ ಅಂತ ಕರೀತಾನೆ ಶ್ರವಣ. ಅವಾಗ ಹಿಂದಿರುಗಿ ನೋಡ್ಬಿಟ್ಟು ನೀನೇನು ನನ್ನ ಮಗಳಿಗೆ ಅನ್ನ ಅಂಥದ್ದು, ಅಂಜಲಿಗೆ ಏನಕ್ಕೆ ಆ ಥರ ಎಲ್ಲ ಬೈದಿದ್ದು, ಈ ಥರದ್ದೆಲ್ಲ ಈ ಉದ್ದೇಶ ಎಲ್ಲ ಇದ್ರೆ ಸರಿ ಇರೋದಿಲ್ಲ ಅಂದ್ಬಿಟ್ಟು ಅಷ್ಟೊತ್ತಿಗೆ ಅಜಿತ್ ಏನು ಮಾಡ್ತಾನೆ, ಅವಳೇನು ಬೇಕು ಅಂತ ಮಾಡಿಲ್ಲ, ಉದ್ದೇಶ ಪೂರ್ವಕವಾಗಿ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಶ್ರವಣ್ ಮಧ್ಯೆ ಮತ್ತು ಅಜಿತ್ ಮಧ್ಯೆ ಸ್ವಲ್ಪ ಜೋರು ಮಾತುಕತೆ ಆಗುತ್ತೆ. ಸೊ ಅಷ್ಟರಲ್ಲಿ ಇವರಿಬ್ಬರು ಮನಸ್ವಿ ಮತ್ತು ಅಂಜಲಿ ಇಬ್ಬರೂ ಮುಖ ನೋಡ್ಕೊತಾ ಇರ್ತಾರೆ. ಹೆಂಗ ಅವರಿಬ್ಬರು ಮಧ್ಯೆ ಒಂದೇನೋ ಶುರುವಾಯಿತು ಜಗಳ ಅನ್ನೋ ಥರನೇ ಬಿಹೇವ್ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಜಿತ್ ಹೇಳ್ತಾನೆ, ಅವಳು ನನ್ನ ಮಗಳು ಅಂತ ಶ್ರವಣ್ ಹೇಳಿದಾಗ, ಭೂಮಿ ನನ್ನ ಹೆಂಡ್ತಿ, ನಾನು ಅವಳನ್ನು ಯಾವುದೇ ಕಾರಣಕ್ಕೂ ಯಾರು ಏನು ಅನ್ನಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಅಷ್ಟರಲ್ಲಿ ಅಜ್ಜಿ ಏನು ಮಾಡ್ತಾರೆ, ಅಯ್ಯೋ ನಿಮ್ದೇನು ಜಗಳ, ಇದು ಏನಕ್ಕೆ ಈ ಥರ ಆಡ್ತಾ ಇದ್ದೀರಾ, ಒಂದೇ ಮನೇಲಿ ಇದ್ಕೊಂಡು ಈ ಥರ ಎಲ್ಲ ಆಡೋದು ಎಷ್ಟು ಮಟ್ಟಿಗೆ ಸರಿ, ನೀವು ಮಾಡ್ತಾ ಇರೋದು ಸರಿನಾ ಅಂತ ಅಂದ್ಬಿಟ್ಟು ಅಜ್ಜಿ ಕೂಡ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಬಾಯಿನ ಮೇಲೆ ಹಿತ ಇರಲಿ, ಮಾತಾಡೋದ್ರ ಮೇಲೆ ಅಜಿತ್ ನಿನಗೂ ಕೂಡ ಅಂತ ಅಂದ್ಬಿಟ್ಟು ಅಜ್ಜಿ ಬೈತಾರೆ, ಶ್ರವಣ್ಗೂ ಕೂಡ ಬೈತಾರೆ. ಆದರೆ ಶ್ರವಣ್ ಏನು ಮಾಡ್ತಾನೆ, ಮಾತಾಡ್ತಾನೆ ಇರ್ತಾನೆ. ಅಜಿತ್ ಸುಮ್ಮನಾಗಿ ಹೋಗ್ಬಿಡ್ತಾನೆ, ಅಲ್ಲಿಗೆ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗೋದಿಲ್ಲ ದೊಡ್ಡವರು ಅನ್ನೋ ಗೌರವದಿಂದ. ಸೊ ಶ್ರವಣ್ ಹೇಳ್ತಾನೆ, ನನ್ನ ಮಗಳಿಗೆ ಇಲ್ಲಿ ಯಾರೂ ಕೂಡ ಏನು ಅನ್ನಬಾರ್ದು, ನನ್ನ ಮಕ್ಕಳು ಇಬ್ಬರೂ ಇಲ್ಲಿರಬೇಕು, ನೀನು ಹೊರಗಡೆಯಿಂದ ಬಂದಿರೋ ಅಂಥವಳು, ನೀನು ಈ ಥರ ಎಲ್ಲ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಭೂಮಿನ ಎಲ್ಲರೂ ಬೈದು ಬಿಡ್ತಾರೆ. ಅಲ್ಲಿಂದನೇ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಶ್ರವಣ ಹೊರಡ್ತಾನೆ. ಅವನಿಂದ ಎಲ್ಲರೂ ಕೂಡ ಹೊರಟೋಗ್ಬಿಡ್ತಾರೆ, ಅಲ್ಲಿ ಯಾರು ಇರೋದಿಲ್ಲ. ಭೂಮಿ ಮತ್ತು ಅಜಿತ್ ಇಬ್ಬರೇ ಇರ್ತಾರೆ. ಸೊ ಅಜಿತ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಅವಳನ್ನ ಹಿಂಗೆ ಕೈಯಲ್ಲಿ ಕೈ ಇಟ್ಕೊಂಡು ಸಮಾಧಾನ ಮಾಡೋ ಥರ ಹಿಂಗೆ ಇದು ಮಾಡ್ತಾನೆ. ಸೊ ಅಷ್ಟರಲ್ಲಿ ಇವರು ಮನಸ್ವಿ ಮತ್ತು ಅಂಜಲಿ ಇಬ್ಬರು ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಹೆಂಗೋ ಸ್ವಲ್ಪ ಸಮಾಧಾನ ಆಯಿತಾ ನಿನಗೆ, ಖುಷಿ ಆಯಿತಾ, ಭೂಮಿನ ಮಾವನ ಕೈಲಿ ಬೈಸಿದ್ದು, ದೊಡ್ಡಪ್ಪನ ಕೈಲಿ ಬೈಸಿದ್ದು ಅಂತ ಅಂದ್ಬಿಟ್ಟು ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಅಪ್ಪು ಬರ್ತಾಳೆ. ಅಪ್ಪ ಬಂದ್ಬಿಟ್ಟು, ಏನಿವತ್ತು ಅವು ಮುಂಗ್ಸಿ ಇಬ್ಬರು ಒಂದಾಗ್ಬಿಟ್ಟಿದ್ದೀರಲ್ವ, ಏನು ಸಮಾಚಾರ, ನಮಗೇನು ಹೇಳಲೇ ಇಲ್ಲ, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಬರ್ತಾಳೆ. ಅಷ್ಟರಲ್ಲಿ ಅಂಜಲಿ ಹೇಳ್ತಾಳೆ, ಏನಿಲ್ಲ, ನಾನು ಸಾಫ್ಟಾಗಿರಬೇಕು ಅಂತ ಅಂದ್ಕೊಂಡಿದ್ದೇನಲ್ಲ, ಅದು ಸುಮ್ಮನೆ ನಾಟಕ ಮಾಡಿದ್ದು ಅಂತ. ಅಷ್ಟರಲ್ಲಿ ಅವ್ರ ಅಮ್ಮ ಬಂದ್ಬಿಟ್ಟು ಒಳಗೆ ಬಂದ್ಬಿಟ್ಟು ಹಂಗೆ ನೋಡ್ಬಿಟ್ಟು ಏನು ಮಾತಾಡ್ತಾರೆ ಕೇಳಿಸ್ಕೊಬೇಕು ಅಂದ್ಬಿಟ್ಟು ಹಂಗೆ ಬಾಕ್ಲಲ್ಲಿ ನಿಂತ್ಕೊಂಡು ಹಾಕೊಂಡು ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಮನಸ್ವಿ ಮತ್ತು ಅಂಜಲಿ ಮತ್ತು ಅಪ್ಪು ನಮ್ಮ ಮೂರು ಜನದ್ದು ಒಂದೇ ಟೀಮು. ಇವಾಗ ನಮ್ಮ ಉದ್ದೇಶ ಏನಿದ್ರು ಭೂಮಿನ ಮನೆಯಿಂದ ಆಚೆ ಹಾಕಬೇಕು ಅಷ್ಟೇ, ಅವಳು ಈ ಮನೇಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದಂತಹ ಅವ್ರ ಅಮ್ಮ ಏನು ಮಾಡ್ತಾರೆ, ನೋಡ್ತಾ ಇರ್ತಾರೆ, ಬಾಕ್ಲಲ್ಲೇ ನಿಂತ್ಕೊಂಡು ಇಣ್ಕಿ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಪ್ಪು ಆಗಿರ್ಬೋದು, ಅಂಜಲಿ, ಮನಸ್ವಿ ನಾವು ಮೂರು ಜನನೂ ಒಂದೇ ಟೀಮು. ಇವಾಗ ನಾವೇ ಜಗಳ ಆಡೋದಕ್ಕಿಂತಲೂ ಅವಳನ್ನ ಹೇಗೆ ಮನೆಯಿಂದ ಆಚೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡೋಣ. ಸೊ ಅಂತ ಹೇಳ್ಬಿಟ್ಟು ಮೂರು ಜನನೂ ನಕ್ಕೊಂಡು ತಮಾಷೆ ಮಾಡಿಕೊಂಡು ಮಾತಾಡ್ತಾ ಇರೋವಂಥದ್ದೆಲ್ಲದನ್ನೂ ಅವರಮ್ಮ ಅಂದರೆ ದೇವಯಾನಿ, ಅಂಜಲಿ ಅವರ ಅಮ್ಮ ದೇವಯಾನಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇವರು ಹೆಂಗೆ ಒಂದಾಗಕ್ಕೆ ಸಾಧ್ಯ, ಇವರಿಬ್ರು ಹಾವು ಮುಂಗ್ಸಿ ಥರ ಇದ್ದವರು ಹೆಂಗೆ ಒಂದಾದರೂ, ಮನಸ್ವಿ ಏನು ಹೇಳ್ಬಿಟ್ಟು ಒಪ್ಸಿದ್ಲು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಅಂಜಲಿಗೆ ಮನಸ್ವಿನ ಕಂಡ್ರೆ ಆಗ್ತಾ ಇರಲಿಲ್ಲ, ಆದರೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ರಲ್ಲ, ಏನೋ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾಳೆ. ಇನ್ನು ಭೂಮಿ ಮತ್ತು ಅಜಿತ್ತು ಕೆಲ್ಸಕ್ಕೆ ಹೋಗಕ್ಕೆ ರೆಡಿ ಆಗಿಬಿಟ್ಟು ಏನೋ ಚೆಕ್ ಮಾಡ್ತಾ ಕೂತ್ಕೊಂಡಿರ್ತಾನೆ ಲ್ಯಾಪ್ಟಾಪಲ್ಲಿ. ಭೂಮಿ ಏನು ಮಾಡ್ತಾಳೆ, ಶ್ರವಣ್ ಅವ್ರನ್ನ ಬೈದಿದ್ದು ಅದನ್ನೇ ನೆನಪಿಸ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರಬೇಕಾದ್ರೆ ಅಜಿತ್ ಕೇಳ್ತಾನೆ, ನೀನು ಎಷ್ಟೇ ಓಡಾಡಿದ್ರು ಏನೇ ಮಾಡಿದ್ರು ಅವ್ರು ಬೈದಿರೋದಂತೂ ಚೇಂಜ್ ಆಗೋದಿಲ್ಲ, ಹಂಗಾಗ್ಬಿಟ್ಟು ನೀನು ಎಷ್ಟೇ ಯೋಚನೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ, ಬಿಡು ಹೋಗಲಿ, ಅವ್ರು ಅದೇ ಥರ ತಾನೇ ಮಾತಾಡೋದು ಅಂತ ಅಂದ್ಬಿಟ್ಟು ಅಜಿತ್ ಹೇಳಿದಾಗ ಭೂಮಿ ಹೇಳ್ತಾಳೆ, ಇಲ್ಲ ಸಾಹೇಬ್ರೆ, ನಿಮ್ಗೇನು ಗೊತ್ತು, ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ, ನಿಮ್ಗೆ ಆ ಸಂಬಂಧದ ಬೆಲೆ ಗೊತ್ತಾಗೋದಿಲ್ಲ, ಯಾರೂ ಇಲ್ಲದೇ ಇರೋ ಅಂಥವಳು ನಾನು, ನನಗೆ ಗೊತ್ತು. ಈ ಶ್ರವಣ್ ಸರು ಮೊದಲು ನಾನು ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ರು, ಅವ್ರನ್ನ ನಾನು ಅಪ್ಪನ ಸ್ಥಾನದಲ್ಲಿ ಇಟ್ಟಿದ್ದೆ, ಈಗ ನೋಡಿದ್ರೆ ಈ ಥರ ವಿಚಾರಕ್ಕೆಲ್ಲ ಬೈಯೋದ್ರಿಂದ ನನಗೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ಗೊತ್ತು, ಆ ನೋವು ನಾನು ಎಷ್ಟು ಅಂತ ತಡ್ಕೊಳಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಭೂಮಿ ಹೇಳಿದಾಗ ಅಜಿತ್ ಹೇಳ್ತಾನೆ, ಅವ್ರು ನಿಜವಾದ ಅಪ್ಪ ಅನ್ನೋ ಥರನೇ ಅವ್ರನ್ನ ಅಷ್ಟೊಂದು ಅಟ್ಯಾಚ್ಮೆಂಟ್ ಮಾಡ್ಕೊತಾ ಇದೆಯಲ್ಲ, ಇನ್ನು 4 ತಿಂಗಳು ಆಗೋಗ್ಬಿಟ್ಟಿದ್ದೀನಿ, 8 ತಿಂಗಳು ಅಷ್ಟೇ ನೀನು ನಮ್ಮ ಜೊತೆಗಿರೋ ಅಂಥದ್ದು, ಅಂಥದ್ರಲ್ಲಿ ನೀನು ಈ ಥರ ಎಲ್ಲ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ಹೆಂಗೆ ಅಂದಾಗ, ಇನ್ನು 8 ತಿಂಗಳಲ್ವ ಸಾಹೇಬ್ರಿ ಇರೋದು, ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಸೊ ಇದಾದಮೇಲೆ ಅವನೇನು ಮಾಡ್ತಾನೆ, ನಾನು ಇವಾಗ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಡ್ಯೂಟಿಗೆ ಬರ್ತಾನೆ. ಅವನು ಸ್ವಲ್ಪ ಬೇಜಾರು ಮಾಡಿಕೊಂಡು ಡ್ಯೂಟಿಗೆ ಬರ್ತಾನೆ. ಡ್ಯೂಟಿಗೆ ಬಂದಾಗ ಅಯ್ಯೋ ಯಾಕಿನ್ನ ಸತ್ಯಣ್ಣ ಬಂದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಟೈಮ್ ನೋಡ್ಕೊತಾ ಇರ್ತಾನೆ. ಇದು ಅವನಿಗೆ ಎಷ್ಟು ಸತ್ಯಣ್ಣಂದು ನೆನಪು ಕಾಡ್ತಾ ಇರುತ್ತೆ ಅಂತ ಅಂದರೆ,
ತುಂಬಾ ನೆನಪು ಕಾಡ್ತಾ ಇರುತ್ತೆ. ಕೂತ್ಕೊಂಡ್ಲಿ ನಿಂತ್ಕೊಂಡ್ಲಿ ಯಾವಾಗಲೂ ಅಜಿತಾ ಅಜಿತಾ ಅಂತ ಹಿಂದಿಂದಲೇ ಬರ್ತಾ ಇದ್ದಿದ್ದಾಗಿರ್ಬೋದು. ಎಲ್ಲೋದ್ರು ಎಲ್ಲಿ ಬಂದ್ರೂ ಇವನು ಕೂಡ ಅಜಿತ್ ಕೂಡ ಸತ್ಯಣ್ಣ ಸತ್ಯಣ್ಣ ಅಂತ ಓಡಾಡ್ತಿದ್ದಾಗಿರ್ಬೋದು. ಸೊ ಈ ಥರ ಇಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಇರೋದ್ರಿಂದ ಸತ್ಯಣ್ಣನ ತುಂಬ ಮಿಸ್ ಮಾಡ್ಕೊತಾ ಇರ್ತಾನೆ ಅಜಿತ್ತು. ಅಷ್ಟರಲ್ಲಿ ಅಜಿತ್ ಏನು ಮಾಡ್ತಾನೆ, ಅವನು ಸ್ಟೇಷನಿಂದ ಆಚೆ ಬರ್ತಾನೆ. ಅಲ್ಲಿ ಭೂಮಿ ಇರ್ತಾಳೆ. ಭೂಮಿ ಮತ್ತು ಲಕ್ಷ್ಮಕ್ಕ ಇಬ್ಬರು ಮಾತಾಡ್ತಾ ಇರ್ತಾರೆ. ಭೂಮಿಗೆ ಲಕ್ಷ್ಮಕ್ಕ ಹೇಳ್ತಾರೆ, ಯಾಕೋ ಸಾಹೇಬ್ರು ಸಪ್ಕವ್ರೆ ಭೂಮಿ ಅಂದಾಗ ಸತ್ಯಣ್ಣನ ತುಂಬ ಮಿಸ್ ಮಾಡ್ಕೊತಾ ಇರ್ತಾರೆ. ಯಾವಾಗಲೂ ಜೊತೆಗಿರ್ತಾರೆ ಅಲ್ವಾ, ಇವಾಗ ಇಲ್ಲದೆ ಇರೋ ಕಾರಣ ಅವ್ರನ್ನ ಮಿಸ್ ಮಾಡ್ಕೊತಾ ಇರ್ತಾರೆ ಲಕ್ಷ್ಮಕ್ಕ. ಒಂದು ನಿಮಿಷ ತಡೀರಿ ಅಂದ್ಬಿಟ್ಟು ಹೋಗ್ಬಿಟ್ಟು ಅಜಿತ್ನ ಕೇಳಿದಾಗ ಅಜಿತ್ ನಿನಗೇನು ಅದೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನೆ ಹೋಗೋ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಗಾಡಿ ಎತ್ಕೊಂಡು ಹೊರಟ್ಬಿಡ್ತಾನೆ. ಇದನ್ನು ನೋಡಿದಂತಹ ಭೂಮಿ ಏನು ಮಾಡ್ತಾಳೆ, ಲಕ್ಷ್ಮಕ್ಕಂಗೆ ಹೇಳ್ತಾಳೆ ಲಕ್ಷ್ಮಕ್ಕ ಒಂದು ನಿಮಿಷ ಬರ್ತೀನಿ ತಡೀರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಯಾಕೆ ಅಂತ ಅಂದರೆ ಅಜಿತ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅಜಿತ್ ಎಲ್ಲಿ ಹೋಗ್ಬೋದು ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಲಕ್ಷ್ಮಕ್ಕ ಏನು ಮಾಡ್ತಾರೆ, ಅಯ್ಯೋ ಇವಳು ಎಷ್ಟು ಈಸಿಯಾಗಿ ಅಜಿತ್ ಸಾಹೇಬ್ರನ್ನ ಗಂಡ ಅಂತ ಕರೀತಾಳೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೂ ಸತ್ಯಣ್ಣ ಮನೆ ಕಡೆಗೆ ಬಂತು ಅಂದರೆ ಸತ್ಯಣ್ಣ ಅಜಿತ್ ಫೋನ್ ಮಾಡ್ತಾನೆ, ಅಜಿತ್ ನಾನು ನೋಡೋಕೆ ಬರ್ತಾನೆ, ಮಾತಾಡಿಸ್ತಾನೆ ಅಂತ ಹೇಳ್ಬಿಟ್ಟು ಕಾಯ್ತಾ ಕೂತ್ಕೊಂಡಿರ್ತಾರೆ. ಆ ಕಡೆ ಈ ಕಡೆ ಒದ್ದಾಡ್ತಾ ಇರ್ತಾರೆ. ಅಜಿತ್ ಅಷ್ಟೊತ್ತಿಗೆ ಸತ್ಯಣ್ಣ ಮನೆ ಹತ್ರ ಬರ್ತಾನೆ. ಅವನಿಂದನೇ ಫಾಲೋ ಅಪ್ ಮಾಡಿಕೊಂಡು ಭೂಮಿ ಕೂಡ ಬಂದು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅದಕ್ಕೆ ಒಂಥರ ಚಪ್ಪಲಿಯ ಶೂಸ್ ಸೌಂಡ್ ಆಗ್ತಾ ಇರುತ್ತೆ. ಸತ್ಯಣ್ಣ ಏನು ಮಾಡ್ತಾರೆ, ಅಜಿತ್ ಬಂದೇ ಬಿಟ್ಟ ಅನ್ನೋ ಥರ ಹೋಗ್ಬಿಟ್ಟು ಬಾಕ್ಲು ತೆಗೆದ್ಬಿಟ್ಟು ನೋಡ್ತಾರೆ. ಬಟ್ ಅಜಿತ್ ಅಲ್ಲಿ ಗಂಟೆ ಹೋಗ್ಬಿಟ್ಟು ಬೆಲ್ ಮಾಡೋಕೆ ಹೋಗ್ಬಿಟ್ಟು ಬೆಲ್ ಮಾಡೋದಿಲ್ಲ, ವಾಪಸ್ ಬಂದ್ಬಿಡ್ತಾನೆ. ಇದೆಲ್ಲ ನೋಡಿದಂಥ ಭೂಮಿ ಏನು ಮಾಡ್ತಾಳೆ, ಸತ್ಯಣ್ಣನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದಾರೆ ಇವರು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಇನ್ನು ಮನೆಗೆ ಬಂದ ತಕ್ಷಣ ಪಿಲ್ಲೋಗೆ ಕವರ್ ಹಾಕ್ಬಿಟ್ಟು ತೆಗೆದು ಬಿಸಾಕ್ತಾ ಇರ್ತಾಳೆ. ಆವಾಗ ಅಜಿತ್ಗೆ ಗೊತ್ತಾಗುತ್ತೆ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ, ಯಾಕೆ ಈ ಥರ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಕೇಳಿ ಕ್ವಶನ್ಸ್ ಶುರುವಾಗಲಿ ಏನು ಅಂತ ಅಂದ್ಬಿಟ್ಟು, ನೀವು ಪಿಲ್ಲೋ ಸ್ಟೈಲಲ್ಲೇ ಗೊತ್ತಾಗ್ತಾ ಇದೆ, ನೀವೇನೋ ಕೇಳೋಕ್ಕೆ ಬರ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಭೂಮಿನ ಅಜಿತ್ ಕೇಳಿದಾಗ ಭೂಮಿ ಹೇಳ್ತಾಳೆ, ಅಲ್ಲ ನಾನು ಬಂದು 4 ತಿಂಗಳಾಗಿದೆ, ನನ್ನ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡೋರು ನೀವು, ಸತ್ಯಣ್ಣನ ಮನಸ್ಸಲ್ಲಿ ಏನಿದೆ, ಸತ್ಯಣ್ಣ ಹೇಗೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿಲ್ವಾ? ಸತ್ಯಣ್ಣನ ಮನೆ ಹತ್ರ ಹೋಗ್ಬಿಟ್ಟು ಅವ್ರನ್ನ ನೋಡದೆ ವಾಪಸ್ ಬಂದ್ಬಿಟ್ರಲ್ಲ, ಇದು ಸರಿನಾ ಅಂತ ಅಂದ್ಬಿಟ್ಟು ಭೂಮಿ ಕೇಳಿದಾಗ ಅಜಿತ್ ಹೇಳ್ತಾನೆ, ನಿಮ್ಗೆ ಹಂಗಂದ್ರೆ ಇದೆಲ್ಲ ಗೊತ್ತಾ, ನೀವು ಹಂಗಂದ್ರೆ ನನ್ನ ಫಾಲೋ ಮಾಡ್ಕೊಂಡು ಬಂದ್ರಾ, ನೀವು ಇದೆಲ್ಲ ತಿಳ್ಕೊಂಡಿದ್ದೀರಾ, ಇನ್ವೆಸ್ಟಿಗೇಷನ್ ಬೇರೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ ನನ್ನ ಬಗ್ಗೆ ಅಂತ ಅಂದ್ಬಿಟ್ಟು ಅಜಿತ್ ಹೇಳಿದಾಗ, ಇನ್ವೆಸ್ಟಿಗೇಷನ್ ಅಂತ ಏನಿಲ್ಲ ಸಾಹೇಬ್ರೆ, ನೀವು ಹೋಗ್ಬಿಟ್ಟು ಸತ್ಯಣ್ಣನ ಮಾತಾಡಿಸ್ತಾ ಬಂದಿದ್ದು ಎಷ್ಟು ಸರಿ ಹೇಳಿ ಅಂತ ಅಂದ್ಬಿಟ್ಟು ಭೂಮಿ ಕೇಳಿದಾಗ ಅಜಿತ್ ಹೇಳ್ತಾನೆ, ಅದೆಲ್ಲ ನಿನಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಮಲ್ಕೋಬಾ ಇಲ್ಲಿ ಅಂತ ಅಂದ್ಬಿಟ್ಟು ಕರೀತಾನೆ. ಅಷ್ಟರಲ್ಲಿ ಅವಳೇನು ಮಾಡ್ತಾಳೆ, ಇಲ್ಲ ನೀವು ಹೇಳೋವರೆಗೂ ನಾನು ಮಲ್ಕೊಳ್ಳಲ್ಲ, ನೀವು ಹೇಳಬೇಕು ಅಂತ ಅಂದ್ಬಿಟ್ಟು ಜೋರು ಮಾಡಿ ಕೇಳ್ತಾ ಇರ್ತಾಳೆ. ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಇವಾಗ ಮಲ್ಕೊಂಡ್ರೆ ಸರಿ, ಜಾಸ್ತಿ ಮಾತಾಡಿದ್ರೆ ಏನಿಲ್ಲ ಅಂತ ಅಂದ್ಬಿಟ್ಟು ಅಜಿತ್ತು ಮಲ್ಕೊಳಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಭೂಮಿ ಏನು ಮಾಡ್ತಾಳೆ, ಸರಿ ಸಾಹೇಬ್ರೆ, ಇವಾಗ ನಾನು ನನ್ನ ಬಗ್ಗೆ ಒಂದು ಕ್ವಶನ್ ಕೇಳ್ತೀನಿ, ನೀವೇ ಆನ್ಸರ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಭೂಮಿ ಕೇಳಿದಾಗ ಕೇಳು ಏನು ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾನೆ. ಅಷ್ಟರಲ್ಲಿ ಅವಳು ಹೇಳ್ತಾಳೆ, ಸಾಹೇಬ್ರೆ ಇನ್ನೊಂದು 8 ತಿಂಗಳಾದಮೇಲೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ, ನಿಮ್ಮನ್ನು ಬಿಟ್ಟು ಹೋಗ್ತೀನಿ, ನೀವು ನನ್ನ ಅಷ್ಟೇ ಮಿಸ್ ಮಾಡ್ಕೊತೀರಾ, ನನಗೆ ಕೂಡ ಆ ಥರ ಬಂದು ಮಾತಾಡ್ಸೋ ಥರ ಬಂದು ವಾಪಸ್ ಬಂದುಬಿಡ್ತೀರಾ ಅಥವಾ ಮಾತಾಡಿಸ್ತೀರಾ, ಏನು ಮಾಡ್ತೀರಾ, ನಿಜವಾಗ್ಲೂ ಮರ್ತುಬಿಡ್ತೀರಾ ನನ್ನ ಅಂತ ಅಂದ್ಬಿಟ್ಟು ಭೂಮಿ ತುಂಬ ಫೀಲ್ ಮಾಡ್ಕೊಂಡು ಕೇಳ್ತಾಳೆ. ಇದನ್ನು ಕೇಳಿದಂತಹ ಅಜಿತ್ ಏನು ಮಾಡ್ತಾನೆ, ಭೂಮಿ ಕಡೆಗೆ ನೋಡ್ಬಿಟ್ಟು ಸಪ್ಪಗಾಗೋಗ್ಬಿಡ್ತಾನೆ. ಇವಾಗ ಯಾಕೆ ಅದಿನ್ನ ದೂರದ ಮಾತು, ಇವಾಗಲೇ ಏನಕ್ಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು, ಸುಮ್ಮನೆ ಬಂದು ಬಿತ್ಕೋಬಾ ಅಂತ ಅಂದ್ಬಿಟ್ಟು ಕರೀತಾನೆ. ಅಷ್ಟರಲ್ಲಿ ಅವಳು ಏನು ಮಾಡ್ತಾಳೆ, ಬಂದು ಮಲ್ಕೊತಾಳೆ. ಅವ್ನು ಯೋಚನೆ ಮಾಡ್ತಾ ಇರ್ತಾನೆ, ಹೌದಲ್ವಾ ಭೂಮಿನ ಎಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದೀನಿ, ಇಷ್ಟೊಂದು ಹಚ್ಕೊಂಡು ಅವಳನ್ನ ಹೆಂಗೆ ಬಿಟ್ಟಿರೋದು ಅಂತ ಅಂದ್ಬಿಟ್ಟು, ಯಾಕೆ ಈ ಥರ ಭೂಮಿ ಹೇಳ್ದಾಗ ನಂಗೆ ಇಷ್ಟೊಂದು ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ಕೊಂಡು ಮಲ್ಕೊತಾನೆ. ಇನ್ನು ಬೆಳಗಾಗುತ್ತೆ. ಬೆಳಗಾದಾಗ ಎಲ್ಲರೂ ಕೂಡ ಟಿಫನ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಜಿತ್ ಕೂಡ ಬರ್ತಾನೆ. ಅಜಿತ್ ಬಂದ್ಬಿಟ್ಟು ಟಿಫನ್ಗೆ ಅಂತ ಅಂದ್ಬಿಟ್ಟು ಕೂತ್ಕೊಂಡಾಗ ದೋಸೆ ಮತ್ತು ಕೆಂಪು ಚಟ್ನಿ ಮಾಡಿರ್ತಾರೆ. ಇದನ್ನು ನೋಡಿದಂತಹ ಅಜಿತ್ ಏನು ಮಾಡ್ತಾನೆ, ಅವನಿಗೆ ಸ್ವಲ್ಪನೂ ಅರಿವಿರೋದಿಲ್ಲ ಸತ್ಯಣ್ಣನ ಎಷ್ಟು ಮಿಸ್ ಮಾಡ್ಕೊತಾ ಇರ್ತಾನೆ ಅಂದರೆ ತುಂಬಾ ಮಿಸ್ ಮಾಡ್ಕೊತಾ ಇರ್ತಾನೆ. ಇದು ಸತ್ಯಣ್ಣಂಗೆ ತುಂಬ ಇಷ್ಟ, ಸ್ವಲ್ಪ ಎತ್ತಿಡ್ರಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಭೂಮಿ ಮತ್ತು ಅಜಿತ್ ತಮ್ಮ ಇಬ್ಬರು ಮುಖ ನೋಡ್ತಾ ಇರ್ತಾರೆ. ಎಲ್ಲರೂ ಕೂಡ ಮುಖ ನೋಡ್ತಾ ಇರ್ತಾರೆ. ಅವನು ಹೇಳಿದ್ದು ನೋಡ್ಬಿಟ್ಟು ಕೊನೆಗೆ ಅವ್ನು ತಿನ್ನೋದೇ ಇಲ್ಲ. ಅಲ್ಲಿ ಎಲ್ಲರ ಮುಖನೂ ನೋಡ್ಬಿಟ್ಟು ಅಲ್ಲಿಂದ ಎದ್ದು ಹೊರಟ್ಬಿಡ್ತಾನೆ. ನನಗೊಂದು ಮೀಟಿಂಗ್ ಇದೆ, ಟೈಮ್ ಆಯಿತು, ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಇದನ್ನು ನೋಡಿದಂಥ ಮನೆಯವರೆಲ್ಲರೂ
ನೋಡ್ತಾ ಇರ್ತಾರೆ. ಇದ್ರ ಬಗ್ಗೆ ಭೂಮಿ ಕೂಡ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಇಷ್ಟೊಂದೆಲ್ಲ ಮಿಸ್ ಮಾಡಿಕೊಂಡ್ರು, ಇವ್ರಿಗೆ ಎಷ್ಟು ಸ್ವಾಭಿಮಾನ, ಇಷ್ಟೊಂದೆಲ್ಲ ಒಳ್ಳೇದ ಸ್ವಾಭಿಮಾನ ಅಂತ ಅಂದ್ಬಿಟ್ಟು ಭೂಮಿ ಕೂಡ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಂಜಲಿಗೆ ಒಂದು ಕಾಲ್ ಬರುತ್ತೆ. ಅವಳು ಬಬ ಅಂತ ಬಾಯಲ್ಲಿ ಬಡ್ಕೊತಾ ಇರ್ತಾಳೆ, ಇದೊಂದು ಕಾಲು ಹಂಗೆ ಹಿಂಗೆ ಅಂದ್ಬಿಟ್ಟು. ಇದನ್ನು ನೋಡಿದಂತಹ ಅಂಜಲಿ ಅವ್ರ ಅಮ್ಮ ಹೇಳ್ತಾರೆ, ಏನು ಬೇಬಿ ಅದು ಯಾರ ಕಾಲು, ಏನು ಕತೆ, ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕೇಳಿದಾಗ, ಇಲ್ಲಮ್ಮ ನಮ್ಮದು ಅಬ್ರಾಡಲ್ಲಿ ಇರಬೇಕಾಗಿದ್ರಂತ ಒಬ್ಬ ಫ್ರೆಂಡ್ ಅಷ್ಟೇನೆ, ಸುಮ್ಮನೆ ಕಾಲ್ ಮಾಡಿದ್ರೆ ಕಾಲ್ ಎತ್ತೋದಿಲ್ಲ ಹಂಗೆ ಅಂತ ಏನೋ ಒಂದು ಹೇಳ್ಬಿಟ್ಟು ಅಲ್ಲಿಂದ ಅವಳು ಹೊರಟ್ಬಿಡ್ತಾಳೆ. ಇನ್ನು ಅಲ್ಲಿ ಮನೆಗೆ ಇನ್ನೊಂದು ಹೊಸ ಎಂಟ್ರಿ ಆಗುತ್ತೆ. ಸೊ ಅದೇನಂತ ಅಂದರೆ, ಒಬ್ಬ ಹುಡುಗ ಬರ್ತಾನೆ. ಅವನು ಬೇಕ್ರಿ ಹತ್ರ ಇಳಿದ್ಬಿಟ್ಟು ಹೋಗಿ ಏನೋ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಹೋಗಿರ್ತಾನೆ. ಅಷ್ಟರಲ್ಲಿ ಇವಳು ಮನಸ್ವಿ ಏನು ಮಾಡ್ತಾಳೆ ಅಂತ ಅಂದರೆ, ಅವ್ರ ಅಕ್ಕನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಬಂದ್ಬಿಟ್ಟು ಅಣ್ಣಂಗೆ ಹೇಳಿ ಅಂತ, ಅಪ್ಪಂಗೆ ಹೇಳಿ ಅಂದ್ಬಿಟ್ಟು ಯಾರಿಗೋ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟು ಸಿಗರೇಟ್ ಪ್ಯಾಕೆಟ್ ನೋಡ್ತಾಳೆ, ಅಲ್ಲಿರೋದಿಲ್ಲ. ಅಲ್ಲಿ ಅದೇ ಬೇಕ್ರಿ ಹತ್ರ ಅವಳು ಇಳಿದು ಬಂದ್ಬಿಟ್ಟು ಅವರು ಬೇಕ್ರಿಯವರಿಗೆ ಅಣ್ಣ ಒಂದು ಸಿಗರೇಟ್ ಕೊಡಿ ಅಂತ ಕೈಯಲ್ಲಿ ಈ ಥರ ಹಿಂಗೆ ತೋರಿಸ್ತಾಳೆ. ಅವಳನ್ನ ನೋಡಿದಂತಹ ಹುಡುಗ ಏನು ಮಾಡ್ತಾನೆ, ಅವಳ ಹತ್ರ ಬಂದ್ಬಿಟ್ಟು ನನಗೆ ನಿಮ್ಮ ಮನೆಗೆ ಡ್ರಾಪ್ ಕೊಡ್ತೀರಾ ಪ್ಲೀಸ್ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅವಳು ಏನು ಮಾಡ್ತಾಳೆ, ಡ್ರಾಪಾ ನಿನ್ಗೆ ಹೋಗ್ತಾ ಹೆಂಗೆ ಹೇಳು, ಸುಮ್ಮನೆ ಯಾರು ಹುಡುಗಿ ಕಂಡುಬಿಟ್ರೆ ಹಿಂದಿಂದೆಲ್ಲೇ ಬಂದ್ಬಿಡ್ತೀರಾ ಅಲ್ವಾ ಅಂತ ಹೇಳ್ಬಿಟ್ಟು ಅವಳು ಕೋಪ ಮಾಡಿಕೊಂಡು ಇದು ಮಾಡ್ತಾಳೆ. ಅಯ್ಯೋ ನಾನು ಹೇಳೋದು ಕೇಳಿ, ಸ್ವಲ್ಪ ನಿಂತ್ಕೊಳ್ಳಿ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹಿಂದಿಂದೆಲ್ಲ ಹೋಗ್ತಾನೆ. ಅವಳು ಕೋಪ ಮಾಡಿಕೊಂಡು ಬೈದ್ಬಿಟ್ಟು, ಈಗ ನಾನು ಸೀದಾ ಅಜಿತ್ ಹತ್ರ ಹೋದರೆ ನಾನು ಕ್ರಿಮಿನಲ್ ಅಲ್ಲ, ನಾನು ಮಾಮೂಲಿ ಹುಡುಗಿ ಥರ ಅಂತ ಅನ್ಕೊತಾನೆ ಅಜಿತ್ತು. ಅಲ್ಲಿಗೆ ಹೋಗ್ಬಿಟ್ಟೆ ಮಾತಾಡ್ಬೇಕು ಅಂದ್ಬಿಟ್ಟು ಅಲ್ಲಿಂದ ಸೀದಾ ಅಜಿತ್ ಹತ್ರ ಹೋಗ್ತಾಳೆ. ಇವತ್ತಿನ ಸಂಚಿಕೆ ಇದಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲಿರಲಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.